ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಯ್ಲಿ. ಇಷ್ಟು ದಿವಸ ನಾನ್ ನನ್ನ ಬಂಗಾರಿಗೆ ಊಟ ಮಾಡಿಸ್ತಿದ್ದೆ. ಇವತ್ತು ನನ್ನ ಬಂಗಾರಿನೇ ನನ್ಗೆ ಊಟ ಮಾಡಿಸಿದಾಳೆ. ಪುಟ್ಟಿ, ಪಾರು ಮಲ್ಕೊಳ್ಳಿ, ನಾವು ಹೊರಡೋಣ. ಗುಡ್ ನೈಟ್ ಪಾರು. ಮಲ್ಕೋ ಬಂಗಾರಿ. ಸಾರಿ ಪಾರು. ಸಾರಿನಾ? ಯಾಕೆ ಯಜಮಾನ್ರೆ? ನಿನಗೆ ಬೈದ್ನಲ್ಲ, ಬೇಜಾರಾಯ್ತಾ? ಅಷ್ಟಕ್ಕೂ ನೀವು ನನಗೆ ಬೈದಿದ್ದೇನಕ್ಕೆ? ನನಗೆ ಒಳ್ಳೇದಾಗ್ಲಿ ಅಂತ ತಾನೆ? ಅದು ಗೊತ್ತಿದ್ರು ಹಾಗಾಗಿ ಯಾಕೆ ಈ ರೀತಿ ಮಾಡ್ತೀಯ ಪಾರು? ನಮ್ಮ ಪುಟಾಣಿ ಏನು ತಿಂದೆ ಹಸ್ಕೊಂಡಿದ್ರೆ ತಾಯಿಯಾಗಿ ನನಗೆ ಹೇಗೆ ಊಟ ಸೇರತ್ತೆ ನೀವೇ ಹೇಳಿ. ಅಲ್ಲ ಪಾರು, ನಾನು ನಿನಗೆ ಫೋನ್ ಮಾಡಿ ಮಗುಗೆ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿದೆ ತಾನೆ. ಆ ವಿಷಯ ಗೊತ್ತಾದ್ಮೇಲೂ ನೀನು ಯಾಕೆ ತಿಂಡಿ ತಿಂದಿಲ್ಲ ಹೇಳು? ನಮ್ಮ ಬಂಗಾರಿ ಮನೆಗೆ ಬಂದು ನನ್ನ ಕಣ್ಮುಂದೆನೇ ಅವಳು ಹೊಟ್ಟೆ ತುಂಬ ಊಟ ಮಾಡೋದನ್ನ ನೋಡಾದ್ಮೇಲೆ ನಾನು ಊಟ ಮಾಡೋಣ ಅಂತ ಅನ್ಕೊಂಡೆ. ಇಷ್ಟಕ್ಕೆಲ್ಲ ಕಾರಣ ಜನನಿ. ಯಾಕೆ ಮಗುಗೆ ಮಾತು ಕೊಡಬೇಕಿತ್ತು? ಕೊಟ್ಮೇಲೆ ಅದನ್ನು ಉಳಿಸ್ಕೋಬೇಕು ತಾನೆ. ಹೋಗ್ಲಿ ಬಿಡಿ ಯಜಮಾನ್ರೆ, ಪಾಪ ಅವಳು ಮರ್ತಿದ್ದಾಳೆ. ಅವಳೇನು ಬೇಕು ಅಂತ ಮಾಡ್ಲಿಲ್ವಲ್ಲ. ಆದ್ರೂ ಜನನಿ ಹಾಗೆ ಮಾಡಿ ತಪ್ಪೇ ಪಾರು. ನಮ್ಮ ಮಗು ತಿಂಡಿ ತಿಂದೇ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ಜನನಿಗೆ ಫೋನ್ ಮಾಡಿ ಬೈಯೋಣ ಅಂತ ಅನ್ಕೊಂಡೆ. ಆದರೆ ಅವಳ ಪ್ರಕಾರ ನಮ್ಮ ಮಗುನ ಹೆತ್ತಿರೋದು ಅವಳೇ ಅಲ್ವಾ? ಅದನ್ನೇ ಅವಳು ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಕೊಡಲಿ ಅಂತ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ನಾನೇ ತಿಂಡಿ ತಿನ್ನಿಸಿ ನಿನಗೆ ಫೋನ್ ಮಾಡಿ ಪಡ್ಡು ಮಾಡು ಅಂತ ಹೇಳಿದೆ. ಮಗುನಾಗಲಿ ಕೆಲಸನಾಗಲಿ ಎರಡನ್ನೂ ತೂಗಿಸ್ಕೊಂಡು ಹೋಗೋದನ್ನ ಜನನಿ ಕಲಿಬೇಕು ಪಾರು. ಅದನ್ನು ಹೇಳಿದ್ರೆ ಅವಳು ಏನು ಅಂದ್ಕೊಳ್ತಾಳೋ ನನಗೆ ಗೊತ್ತಿಲ್ಲ. ಪಾರು, ಇದನ್ನ ಅಮ್ಮನ ಹತ್ರ ಹೇಳೋಣ? ಬೇಡ ಯಜಮಾನ್ರೆ, ನಾವು ಅತ್ಯಮ್ಮಂಗೆ ಹೇಳೋದು, ಅತ್ಯಮ್ಮ ಜನನಿಗೆ ಹೇಳೋದು ಸುಮ್ಮನೆ ನಾವು ಚಾಡಿ ಹೇಳ್ತಿದ್ವಿ ಅನ್ನೋ ಹಾಗಾಗುತ್ತೆ. ನಾವಿಬ್ರು ಹೇಳೋ ಮಾತು ಒಂಥರ ಇರುತ್ತೆ. ಅದೇ ಮಾತು ಬೇರೆಯವ್ರ ಕಿವಿಗೆ ಬೀಳೋವಾಗ ಅದು ಬೇರೆ ಥರ ತಲುಪುತ್ತೆ. ಆಡೋ ಮಾತು ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಬದಲಾಗ್ತಾ ಇರುತ್ತೆ ಯಜಮಾನ್ರೆ. ಅಷ್ಟಕ್ಕೂ ನಾನು ಜನನಿಗೆ ಹೇಳಿದ್ದೀನಿ ಮಗು ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ. ಹೌದಾ? ಹೌದು ಯಜಮಾನ್ರೆ, ಅವಳು ಅದಕ್ಕೆ ಒಪ್ಕೊಂಡಿದ್ದಾಳೆ. ಮನೇಲಿದ್ದಾಗಲೆಲ್ಲ ಮಗು ಜೊತೆ ಸಮಯ ಕಳಿತೀನಿ ಅಂತ ಹೇಳಿದಾಳೆ. ಪಾಪ ಅವಳು ಆಫೀಸು ಕೆಲಸ ಅಂತ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳಲ್ವಾ, ಇನ್ನು ಮುಂದೆ ಮಗು ಜೊತೆ ಸಮಯ ಕಳೀತಾಳೆ ಬಿಡಿ. ನೀನು ಹೇಳಿದ ಒಳ್ಳೇದೇ ಆಯಿತು. ಇವತ್ತು ನಡೆದಿದ್ದ ಥರ ಘಟನೆ ಇನ್ಯಾವತ್ತೂ ನಡೀದೇ ಇದ್ರೆ ಸಾಕು. ಆ ಕಡೆ ಮಗು ಸಂಕಟ, ಈ ಕಡೆ ಹೆಂಡತಿ ಕಷ್ಟ, ಎರಡನ್ನೂ ನನ್ನಿಂದ ನೋಡೋದಕ್ಕಾಗಲ್ಲ ಪಾರು. ಹಾಗೆಲ್ಲ ಯೋಚನೆ ಮಾಡಬೇಡಿ ಯಜಮಾನ್ರೆ, ಏನೂ ಆಗಲ್ಲ. ನಿನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನ್ನಿಂದ ನೋಡೋದಕ್ಕಾಗಲ್ಲ ಪಾರು. ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಇನ್ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ?
ಪಾರು, ಆ ದೇವರು ನಮ್ಮ ಮಗಳ ಜೊತೆ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರುವಂಥ ಅವಕಾಶ ಏನೋ ಮಾಡಿಕೊಟ್ಟ. ಆದರೆ ಅವಳ ಕೈಯಲ್ಲಿ ನಾವಿಬ್ಬರು ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟ ಕೊಡಲಿಲ್ವಲ್ಲ ಪಾರು. ಇದು ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಭಾರ ಆಗುತ್ತೆ ಪಾರು. ನಾವು ಎಂಥ ನತದೃಷ್ಟ ಅಲ್ವಾ ಅಂತ ಬೇಜಾರಾಗುತ್ತೆ. ನಮ್ಮ ಹತ್ರ ದುಡ್ಡಿದೆ, ಹೆಸರಿದೆ, ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರ ಜೊತೆಲೇ ಇದ್ದಾರೆ. ಈ ಎಲ್ಲ ಖುಷಿಗಳ ಮಧ್ಯೆ ಮಗು ನಮ್ಮದೇ ಆಗಿದ್ರು ನಮ್ದು ಅಲ್ವಲ್ಲ ಅನ್ನೋ ನೋವು ಕಾಡ್ತಾ ಇದೆ. ನಮಗೆ ಮಕ್ಕಳೇ ಇರಲಿಲ್ಲ ಅಂದಿದ್ರು ಇಷ್ಟು ನೋವಾಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ನಮ್ಮ ಮಗಳನ್ನ ಬಾಯಿ ತುಂಬ ಮಗಳೇ ಅಂತ ಕರೆಯೋದಕ್ಕಾಗಲ್ಲ, ಅವಳು ಬಾಯಿಂದ ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕಾಗಲ್ಲ. ಇಂಥ ಕಷ್ಟ ಯಾವ ಅಪ್ಪ ಅಮ್ಮಂಗೂ ಬರಬಾರ್ದು ಪಾರು. ಐ ಆಮ್ ಸಾರಿ ಪಾರು, ನಿನಗೆ ನೋವಾಗಬೇಕು ಅಂತ ನಾನು ಇದನ್ನು ಹೇಳಿದ್ದಲ್ಲ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ನೋವನ್ನ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಯಜಮಾನ್ರೆ, ಆದರೆ ನಾನು ಏನು ಮಾಡಲಿ, ಆವತ್ತಿನ ಪರಿಸ್ಥಿತಿ ಹಾಗಿತ್ತು. ಅದಕ್ಕೆ ನಾನು ನಿರ್ಧಾರ ತಗೊಂಡೆ. ನೀನು ಮಾಡಿರೋ ತ್ಯಾಗ ಎಂಥದ್ದು ಅಂತ ನನಗೆ ಗೊತ್ತು ಪಾರು. ನಿನ್ನ ತ್ಯಾಗದ ಮುಂದೆ ಯಾವುದೂ ದೊಡ್ಡದಲ್ಲ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮಗುನ ಬಿಟ್ಕೊಡೋ ಮನಸ್ಸಂತೂ ಖಂಡಿತ ಮಾಡ್ತಾ ಇರಲಿಲ್ಲ ಪಾರು. ಯಜಮಾನ್ರೆ, ತಪ್ಪು ಮಾಡ್ದವ್ರಿಗೆ ಪಶ್ಚಾತ್ತಾಪ ಕಾಡುತ್ತೆ. ಹಾಗೆ ನೋಡೋದಕ್ಕೆ ಹೋದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ನಮ್ಮ ಪುಟಾಣಿನ ಹೆತ್ತಿರೋದು ನಾನಾಗಿರ್ಬೋದು, ಆದರೆ ಅವಳ ತಾಯಿ ಜನನಿನೇ ಅನ್ನೋದು ನನ್ನ ಮನಸ್ಸಲ್ಲಿ ಬೇರೂರ್ಬಿಟ್ಟಿದೆ. ಅಮ್ಮ, ನಾನೆಲ್ಲ ಕೇಳಿಸ್ಕೊಂಡೆ ಪಾರು. ನೀನೇ ತಾನೇ ನನ್ನ ನಿಜವಾದಮ್ಮ. ಅಲ್ಲ ಬಂಗಾರಿ, ಈಗಲೇ ಇದನ್ನ ಎಲ್ರಿಗೂ ಹೇಳ್ತೀನಿ. ಬಂಗಾರಿ ಇದನ್ನ ಯಾರಿಗೂ ಹೇಳ್ಬೇಡ ಕಂದ. ಇಲ್ಲ, ನಾನು ಹೇಳ್ತೀನಿ. ಯಜಮಾನ್ರೆ, ಈಗ ಏನು ಮಾಡೋದು? ಪುಟಿ, ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು. ಇಲ್ಲ, ನಾನು ಹೇಳೇ ಹೇಳ್ತೀನಿ. ನೀನು ಜಾಣೆ ಅಲ್ವಾ, ನನ್ನ ಮಾತು ಕೇಳು, ಹಠ ಮಾಡಬೇಡ. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಪಾರುನೇ ನನ್ನ ಅಮ್ಮ ಅಂತ ಎಲ್ರಿಗೂ ಹೇಳ್ತೀನಿ. ಪಾಪು ಪಾಪು ಪಾಪು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.